ಸರ್ ಏನು ಸರ್ ಅದ್ರ ವಿಶೇಷತೆ ಅಂದರೆ ಅದಕ್ಕೆ ಹೇಗೆ ಒಳಗಡೆ ಹೋಗೋದು ಹಾಗಾದರೆ ಸುತ್ತ ನೀರಿದ್ರೆ ಅಂದರೆ ಮಳೆ ಬಂದಾಗ ಈ ದೇವಸ್ಥಾನದಲ್ಲಿ ನೀರು ಬರುತ್ತೆ ಈ ಥರ ಒಂದು ನ್ಯಾಯ ಮಂಟಪ ಹಾಗೆಲ್ಲ ಜಸ್ಟ್ ಒಳಗಡೆ ಕೆತ್ತನೆ ಕೆಲಸ ಕಾರ್ವಿಂಗ್ಸ್ ಏನಿಲ್ಲ, ಒಳಗಡೆ ವಿಗ್ರಹ ಇಲ್ಲ, ಜಸ್ಟ್ ಗರ್ಭಗುಡಿ ಸುತ್ತು 16 ಕಂಬಗಳಿವೆ. ಕ್ರಿಸ್ತಶಕ 450 ಅಂದರೆ 5ನೇ ಶತಮಾನ, ಅಲ್ಲಿಂದ 12ನೇ ಶತಮಾನದವರೆಗೂ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ಸುಮಾರು ಒಂದು 7 ಕಲ್ಯಾಣಿಗಳಿವೆ ಇಲ್ಲಿ ಸುತ್ತಮುತ್ತ ಐಹೊಳೆಯಲ್ಲಿ. ಈ ರೀತಿ ಕಟ್ಟಿದಂಥ ಕಲ್ಯಾಣಿಗಳು ಇಮ್ಮಡಿ ಪುಲಿಕೇಶಿನ ಕಾಲದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ರಾಜಧಾನಿ ಅದು ಬಾದಾಮಿನೇ ಶಿಫ್ಟ್ ಮಾಡಿದರೆ ಮಾತ್ರ. 1988-92ರಲ್ಲಿ ಇದು ಎಲ್ಲ ಕಂಪೌಂಡ್ ಇರಲಿಲ್ಲ, ಚಿಕ್ಕದ ಕಂಪೌಂಡ್ ಇತ್ತು, ತುಂಬ ಸಣ್ಣದ ಕಂಪೌಂಡ್ ಇತ್ತು. ಆವಾಗನೇ ಒಂದು ಕೆಲಸ ಉತ್ಖನನೆಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ರು ಕೆಲಸ. ಇಲ್ಲೆಲ್ಲ ಮುಚ್ಚೋಗ್ಬಿಟ್ಟಿತ್ತ, ಯಾರು ಇರ್ಲಿಲ್ವಾ? ಯಾಕಂದ್ರೆ ಚಾಲುಕ್ಯರ ಆಡಳಿತ ಮುಗಿದು ಹೋದ ನಂತರ ಮತ್ತೆ ಇಲ್ಲಿ ಯಾರೂ ಬರಲಿಲ್ಲಲ್ಲ. ಇದು ಮುಂಚೆ ಈಗಿನ 50 ರೂಪಾಯಿದಲ್ಲಿ ಏನಿದೆ ನಮ್ಮ ವಿಜಯನಗರದ ವಿಜಯ್ ವಿಠಲ್ ಟೆಂಪಲ್ ಅದ ಒಂದು ರಥ, ವಿಜಯ್ ಟೆಂಪಲ್ ರಥ ಇದೆಲ್ಲ ಕಲ್ಲಿನ ರಥ, ಆ ರಥವನ್ನು 50 ರೂಪಾಯಿ ನೋಟಲ್ಲಿ ಕೊಟ್ಟಿದ್ದಾರೆ ಇವಾಗ ಪ್ರೆಸೆಂಟ್ ಆಗಿ. ಆ ಮುಂಚೆ ಇದಕ್ಕೆ ಅಂದರೆ ಈ 50 ರೂಪಾಯಿಗಿಂತ ಮುಂಚಿನ ಹಳೆ ನೋಟಲ್ಲಿ 50 ರೂಪಾಯಿದಲ್ಲಿ ಇದೇ ಥರ ಒಂದು ಪಾರ್ಲಿಮೆಂಟ್ ಅದರಲ್ಲಿತ್ತು. ಸರ್ ಏನು ಸರ್ ಅದ್ರ ವಿಶೇಷತೆ ಅಂದರೆ ಅದಕ್ಕೆ ಹೇಗೆ ಒಳಗಡೆ ಹೋಗೋದು ಹಾಗಾದರೆ ಸುತ್ತ ನೀರಿದ್ರೆ? ಇಲ್ಲ, ಇವಾಗ ಮಳೆ ಜಾಸ್ತಿ ಆಗಿಬಿಡುತ್ತಲ್ಲ, ಒಂದು 2-3 ದಿವಸ ಆಯ್ತು ಮೇಡಮ್ ಮಳೆ ಆಗಿ, ಹಾಗಾಗಿ ನೀರು ನಿಂತಿದೆ. ಬಟ್ ಇವಾಗ ಅದ ಕ್ಲೀನ್ ಮಾಡ್ತಾರೆ, ಸ್ವಲ್ಪ ಅದು ಡ್ರೈ ಆಗ್ತದೆ ಮತ್ತೆ ಇಮಿಡಿಯೇಟ್ ಆಗಿ. ಅಂದರೆ ಮಳೆ ಬಂದಾಗ ಈ ದೇವಸ್ಥಾನದಲ್ಲಿ ನೀರು ಬರುತ್ತೆ ಈ ಥರ? ಹಾಂ, ಈ ಥರ ನೀರು ಬರುತ್ತೆ, ಮತ್ತು ನೀರು ಕೂಡ ಹೋಗುತ್ತೆ ಮೇಡಮ್ ಅಲ್ಲಿ, ಆ ಕಡೆ ಸೈಡಿಂದ ಹೋಗಿಬಿಡುತ್ತೆ ನೀರು. ಹೋಗೋ ವ್ಯವಸ್ಥೆನೂ ಇದೆ? ಓಕೆ, ಅಂದರೆ ಇದೆಲ್ಲಕ್ಕಿಂತ ತಗ್ಗಲಿದೆಯಾ? ಹಾಂ, ತುಂಬ ಪ್ರಾಚೀನ ದೇವಸ್ಥಾನ, ಅದು ಒರಿಜಿನಲ್, ಅದು ಇದೇನು ಕೆಳಗಿದಲ್ಲ, ಇದೇ ಒರಿಜಿನಲ್ಲು. ಇದು ಕೂಡ ಒರಿಜಿನಲ್ಲೇ, ಆದರೆ ಬಂದಂಥ ರಾಜರು ಸ್ವಲ್ಪ ಪ್ಲಾನಿಂಗೆಲ್ಲ ಚೇಂಜ್ ಮಾಡ್ಕೋತಾರೆ. ಅವ್ರೇನು ಮಾಡ್ತಾರೆ, ಇಷ್ಟು ಕೆಳಗಾದರೆ ಈ ರೀತಿ ನೀರು ಗಾಳಿ ಮಣ್ಣು ಅದೆಲ್ಲ ಏನಾಗುತ್ತೆ, ಟೆಂಪಲ್ ಹಾಳಾಗುತ್ತೆ ಅಂತ. ಸರ್ ಇನ್ನೂ ಎಷ್ಟು ಆಳ ಇದೆ ಸರ್ ಇದು? ಎಷ್ಟು ಅಡಿ ಇದೆ? ಎಷ್ಟು 1 ಫೀಟ್ ಅಷ್ಟೇ ಮೇಡಮ್, ಅದು ಇವಾಗ 1 ಅಡಿ ಅಷ್ಟೇ. 1 ಅಡಿ ಅಷ್ಟೇ ಇದೆ. ಬಟ್ ಅದು ನೀರು ಸಣ್ಣಗೆ ಹೋಗ್ತಿದೆ ಆ ಕಡೆ ಕೆಳಗಡೆ. ಬಟ್ ಯಾಕೆ ಇದನ್ನ ಇಷ್ಟು ನೀರು ನಿಲ್ಲುತ್ತೆ ಅಂತ ತಿಳ್ಕೊಂಡು ನಾವು ಕೂಡ ಇದನ್ನ ಇಷ್ಟು ಕವರಿಗೆ ಮುಚ್ಚಕ್ಕೆ ಬರೋಂಗಿಲ್ಲಲ್ಲ, ಪ್ರಾಚೀನದ ಅದು. ಅಲ್ಲಿ ಪಾದ ಅಂತ ಹೇಳ್ತೀವಿ, ಜಗತಿ ಅಂತ ಹೇಳ್ತೀವಿ ಟೆಂಪಲ್, ಅದು ಆರ್ಕಿಟೆಕ್ಚರ್ ಹೆಸರುಗಳಲ್ಲಿ ಅದು ಲಾಸ್ಟ್ ಎಂಡ್ ಆಗುತ್ತೆ. ಅದು ಮತ್ತೆ ನೀರು ಹೋಗ್ತಿರುತ್ತೆ, ಬಟ್ ನೀರು ಇಷ್ಟೆಲ್ಲ ಬರ್ತಾ ಇರುತ್ತೆ ನೋಡಿ, ಎಲ್ಲ ಈ ಥರ ಇದೆ, ನೀರು ಬಸಿದೇ ಇರುತ್ತಲ್ಲ, ಅದು ನೀರು ಬರ್ತಾ ಇರೋದು ಅಲ್ಲಿ ಕಾಣ್ತಲ್ಲ. ಅಂದ್ರೆ ನಾವು ಎಷ್ಟೇ ನೀರನ್ನು ತೆಗೆದು ಕೂಡ ನೀರು ನೀರು ಬರ್ತಾ ಇದೆ, ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ನೀರು. ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಇದು ಮರಳು ಕಲ್ಲಿನ ಬೆಟ್ಟ, ಇಟ್ಸ್ ನಾಟ್ ಬ್ಲಾಕ್ ಮಡ್, ಸೈನ್ ಸ್ಟೋನ್ ಅಂತೀವಿ. ಸೈನ್ ಸ್ಟೋನ್ ಯಾವಾಗ ನೀರು ಅಬ್ಸರ್ವ್ ಮಾಡುತ್ತಲ್ಲ, ಇದು ಒಳಗಿಂದನೇ ಜಲ, ಅಂತರ್ಜಲ ಹಿಂಗೆ ಬರ್ತಾ ಇರುತ್ತೆ ದಿನನಿತ್ಯ. ಅಷ್ಟು ನೀರು ಬರ್ತಾ ಇದೆ, ಅಷ್ಟು ನೀರು ಅಲ್ಲಿಂದ ಆ ಕಡೆ ಹೋಗ್ತಾ ಇದೆ. ಏನು ಮಂಟಪ ಇದು? ಜಸ್ಟ್ ಇದು ಗೌಡ ಗುಡಿ ಅಂತ ಕೊಟ್ಟಾರೆ. ಬಟ್ ಇಲ್ಲಿ ನೋಡಿ, ಇದು ಒಂದು ನ್ಯಾಯ ಮಂಟಪ ಹಾಗೆಲ್ಲ ಜಸ್ಟ್ ಒಳಗಡೆ ಕೆತ್ತನೆ ಕೆಲಸ ಕಾರ್ವಿಂಗ್ಸ್ ಏನಿಲ್ಲ, ಒಳಗಡೆ ವಿಗ್ರಹ ಇಲ್ಲ, ಜಸ್ಟ್ ಗರ್ಭಗುಡಿ ಸುತ್ತು 16 ಕಂಬಗಳಿವೆ. ಬಟ್ ಇಲ್ಲಿ ಕೂಡ ಕಂಬಗಳ ಸಾಲಿದೆ. ಬಟ್ ಅಲ್ಲಿ ಹೆಂಗೆ 16 ಕಂಬಗಳು, ಇಲ್ಲಿ ಕೂಡ ಕಂಬಗಳಿದೆ. ಸುತ್ತು ಕೂತ್ಕೊಳ್ಳಿಕ್ಕೆ ಒಂದು ಏನು ಸಭಾ ಮಂಟಪದಲ್ಲಿ ಆಸನಗಳನ್ನ ಮಾಡಿದ್ದಾರೆ. ಆಸನ ಅಂದರೆ ಅದೇನಂದರೆ ಕಕ್ಷ ಆಸನ ಇದೆ. ಇದೊಂಥರ ನಾವೇನು ಇವಾಗ ಕೋರ್ಟ್ ಅಂತಿಲ್ಲ, ಕೋರ್ಟ್ ಹಾಲ್ ಇದೆ. ಇದು ಒಂಥರ ಸ್ವಸ್ತಿತ್ರಿ ದುರ್ಗಾ ಭಗವತ ಒಂದು ಶಾಸನ ಕೂಡ ಅಲ್ಲಿದೆ. ಅಂದರೆ ಯಾವುದೇ ನ್ಯಾಯ ನೀತಿಗಳನ್ನ ಹೇಳಬೇಕಾದ್ರೆ ಭಗವದ್ಗೀತೆನ ಮೊಟ್ಟಿ ನಮ್ಮ ಕೋರ್ಟಲ್ಲಿ ಹೆಂಗೆ ನಾವು ನ್ಯಾಯ ಹೇಳ್ತೀವಿ ಆ ರೀತಿ ಒಂದು ನ್ಯಾಯ ಮಂಟಪ ಆಗಿತ್ತು ಅಂತ ಇತಿಹಾಸಕ ಪರ ಹೇಳುತ್ತಾರೆ, ಇದು ಅವಾಗ ಜಡ್ಜ್ಮೆಂಟ್ ಕೊಡುವಂಥದ್ದು. ಬಟ್ ಒಳಗಡೆ ಅಲ್ಲಿ ನೇರವಾಗಿ ಗಜಲಕ್ಷ್ಮಿ ಇದ್ದಾಳೆ ಅಲ್ಲಿ, ಅದಕ್ಕೆ ಡೋರಿಗೆ, ಅದಕ್ಕೆ ಲಲಾಟ ಬಿಂಬು ಅಂತ ಕರಿತೀವಿ. ಗಜಲಕ್ಷ್ಮಿ ಈ ಕಡೆ, ಲಲಾಟ ಬಿಂಬು ಗಜಲಕ್ಷ್ಮಿ ಆ ಕಡೆ, ಮತ್ತು ವಿಷ್ಣುವನ್ನ ಗರುಡ ಪಕ್ಷಿ ಮಾತ್ರ. ಆದರೆ ನೇರವಾಗಿ ಗರ್ಭಗುಡಿ ಒಳಗಡೆ ವಿಗ್ರಹ ಇಲ್ಲ ಆ ಥರ. ಅದು ಚಕ್ಕರಗುಡಿ 9ನೇ ಶತಮಾನದ್ದು. ಓಕೆ, ಅಂದರೆ ಇದೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಕಾಲಘಟ್ಟವಾಗಿ ತಗೊಂಡ್ರೆ ಎಷ್ಟು ವರ್ಷಗಳ ಕಾಲ ಇಲ್ಲಿ ದೇವಾಲಯಗಳ ನಿರ್ಮಾಣ ಆಗುತ್ತೆ? ಕ್ರಿಸ್ತಶಕ 450 ಅಂದರೆ 5ನೇ ಶತಮಾನ, ಅಲ್ಲಿಂದ 12ನೇ ಶತಮಾನದವರೆಗೂ ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲೇನಾದ್ರೂ ಇಮ್ಮಡಿ ಪುಲಕೇಶಿ ನೆನಪಿಗೆ ಏನಾದ್ರು ಯಾವುದಾದ್ರೂ ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ರಂತ ನೆನಪಿದೆ? 122 ಮೆಟ್ಲಿದೆ. ಮೇಗುತ್ ದೇವಸ್ಥಾನ, ಮೇಗು ಜಿನಾಲೆ, ಅದು ಇಮ್ಮಡಿ ಪುಲಿಕೇಶನ ಕಾಲಾವಧಿಯಲ್ಲಿ ಕಟ್ಟಿದೆ. ಬಟ್ ಇಮ್ಮಡಿ ಪುಲಿಕೇಶ ದೇವಸ್ಥಾನಗಳನ್ನ ಕಟ್ಟಿಲ್ಲ ಅವರು. ಇದು ಕೂಡ ಒಂದು ಬಾವಿ ಅಲ್ಲ. ಎಷ್ಟು ಕಲ್ಯಾಣಿ ಇದೆ ಹಾಗಾದ್ರೆ? ಸುಮಾರು ಒಂದು 7 ಕಲ್ಯಾಣಿಗಳಿವೆ ಇಲ್ಲಿ ಸುತ್ತಮುತ್ತ ಐಹೊಳೆಯಲ್ಲಿ. ಈ ರೀತಿ ಕಟ್ಟಿದಂಥ ಕಲ್ಯಾಣಿಗಳು, 7 ವಾಟರ್ ಟ್ಯಾಂಕ್ಸ್. ಬಟ್ ಎಲ್ಲ ನೀರು ಇದು ನಿಂತಂಥ ನೀರು, ಅವಾಗೆಲ್ಲ ಬಳಕೆ ಆಗ್ತಿತ್ತು. ಎಷ್ಟು ನೀರು ಬಳಕೆ ಆಗುತ್ತೆ ಅಷ್ಟು ನೀರು ಫ್ರೆಶ್ ವಾಟರ್ ಬರುತ್ತೆ. ಅಂದರೆ ಏನಾದರೂ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಯಾವುದಾದ್ರೂ ಒಂದಿದೆಯಾ? ಇಲ್ಲ, ರಾಜಮನೆತನಕ್ಕೆ ಅಂತ ಅವರು ಮೂಲತಃ ಸೀಮಿತ ಇರಲಿಲ್ಲ. ಅವರೆಲ್ಲ ಸಾಮಾನ್ಯ ಜನರ ಜೊತೆಯಲ್ಲೇ ಬೆರೀತಾ ಇದ್ರು. ಸಾಮಾನ್ಯ ಜನರ ಜೊತೆಯಲ್ಲಿ ಯಾವುದೇ ರೀತಿ ಭೇದ ಭಾವನೆ ಇರ್ತಾ ಇರಲಿಲ್ಲ. ಅವರಿಗೆಲ್ಲ ನೀರನ್ನು ತೊಗೊಂಡು ಹೋಗ್ಬೇಕಾದ್ರೆ ಅವರ ನೀರಿನ ವ್ಯವಸ್ಥೆ ಆಗಿನ ಪ್ರಜೆಗಳು ರಾಜರು ಕೂಡ ಇಲ್ಲಿಂದನೇ ಮಾಡ್ತಾಯಿದ್ರು. ಕೆಲ ನದಿಗಳು ಬಂತು. ಅವರು
ಯಾಕಂದ್ರೆ 1500 ವರ್ಷಗಳ ಜನ ಹೇಗಿರ್ತೈತೆ ಅದ್ರ ಪ್ರಕಾರ ರಾಜನು ಹೋಗ್ತಾ ಇದ್ರು ಮಾತ್ರ. ಸರ್ ಇಲ್ಲೇನಾದರೂ ರಾಣಿಯರ ಸ್ನಾನ ಗೃಹ ಇಲ್ಲ, ಅದು ಆ ಥರ ರಾಣಿಯರು ಇಲ್ಲಿ ಬಂದು ಯಾವ ರೀತಿ ನೃತ್ಯ ಮಾಡ್ತಾ ಇದ್ದಿದ್ದು ಉಲ್ಲೇಖಗಳು ಇಲ್ಲ, ಆ ಥರ ಯಾವುದೇ ರೀತಿ ಶಾಸನ ಯಾವುದೂ ಸಿಕ್ಕಿಲ್ಲ ಮೇಡಮ್ ಇಲ್ಲಿ. ಓಕೆ. ಮತ್ತು ಆವಾಗ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ನೃತ್ಯ ನಾಟ್ಯಗಳಿಗೆ ತುಂಬ ಆದ್ಯತೆಯನ್ನು ನೀಡ್ತಾ ಇದ್ರು. ಅದೆಲ್ಲ ಒಂದು ರಂಗಮಂಟಪ ಅಂತ ಹೇಳ್ತೀವಿ, ರಂಗಮಂಟಪ. ಬಟ್ ಅದನ್ನೆಲ್ಲ ನಮ್ಗೆ ಹಂಪಿಯಲ್ಲಿ ಸಿಗುತ್ತೆ. ರಂಗಮಂಟಪ, ಕಲ್ಯಾಣ ಮಂಟಪ, ಭಜನಾ ಮಂಟಪ, ಕೆಲವೊಂದು ರಾಣಿ ಅದ ಸ್ನಾನಗೃಹನ ಅವೆಲ್ಲ ಸಪ್ರೇಟ್. ಯಾಕಂದ್ರೆ ಅದು 14ರಿಂದ 16ನೇ ಶತಮಾನ ಅಂದಮೇಲೆ ಸ್ವಲ್ಪ ತಿಳುವಳಿಕೆ ಬಂದ್ಬಿಡ್ತಲ್ಲ, ನಮಗೆ ಎಲ್ಲ ಸಪ್ರೇಟ್ ಬೇಕಂತೇಳಿ. ಬಟ್ ಆವಾಗ ಇದು ಎಲ್ಲ 5-8ನೇ ಶತಮಾನದಲ್ಲಿ ಆ ರೀತಿ ಇರ್ಬೋದು ಮೇ ಬಿ. ಬಟ್ ಯಾವುದೇ ರೀತಿ ಶಾಸನಗಳಲ್ಲಿ ಉಲ್ಲೇಖ ಇಲ್ಲ ನಮ್ದು ಇದೇ ಸಪ್ರೇಟ್ ಆಗಿತ್ತು, ಅದು ಹಂಗೆ ಸಪ್ರೇಟ್ ಆಗಿತ್ತು, ಆ ಥರ ಯಾವುದೇ ರೀತಿ. ಎಷ್ಟು ರಾಜರು ಇಲ್ಲಿ ಆಳ್ವಿಕೆ ಮಾಡಿದ್ರು ಸರ್? ಸುಮಾರು ಚಾಲುಕ್ಯರು, ಕಲ್ಯಾಣ ಅಲ್ಲ, ಬಾದಾಮಿಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಹೌದೌದು, ಜಯಸಿಂಹ, ಒಂದನೇ ಪುಲಿಕೇಶ, ಇಮ್ಮಡಿ ಪುಲಿಕೇಶ ಮತ್ತು ವಿನಯಾದಿತ್ಯ, ವಿಜಯಾದಿತ್ಯ ಇವರೆಲ್ಲ ಇಲ್ಲಿ ರಾಜಭರ ಮಾಡ್ತಾರೆ. ಕೊನೆಗೆ ಅಂದ್ರೆ ಇಮ್ಮಡಿ ಪುಲಿಕೇಶಿ ಕಾಲಘಟ್ಟದಲ್ಲೂ ಕೂಡ ಇದೇ ರಾಜಧಾನಿ ಆಗಿತ್ತ? ಇಲ್ಲ ಇಲ್ಲ, ಬಾದಾಮಿ ರಾಜಧಾನಿ ಆಗಿತ್ತು. ಇಮ್ಮಡಿ ಪುಲಿಕೇಶಿನ ಕಾಲಾವಧಿಯಲ್ಲಿ ಅಂದರೆ 7ನೇ ಶತಮಾನದಲ್ಲಿ ರಾಜಧಾನಿ ಅದು ಬಾದಾಮಿನೇ ಶಿಫ್ಟ್ ಮಾಡಿದ್ರೆ ಮಾತ್ರ. ಇದು ಗೌಡರ ಗುಡಿ ಹೈವಳೆ, ಗೌಡರ ಗುಡಿ, ಗೌಡ್ರು ಅಂದ್ರೆ ದಿಸ್ ವಿಲೇಜ್ ಲೀಡರ್, ದೇವಸ್ಥಾನ ಇರ್ತಾ ಇದ್ರು ಅವರು. ಅಂದ್ರೆ ಗೌಡ್ರು ಅಂದ್ರೆ ಸ್ಥಳೀಯ ಜನ ದೇವಸ್ಥಾನ ಒಳಗಡೆ ಇರ್ತಾ ಇದ್ರು, ಹಾಗಾಗಿ ಗೌಡ್ರ ಗುಡಿ ಅಂತ ಅದು ಟೆಂಪಲ್ ಹೆಸರು ಬಂತು. ಬಟ್ ಇದಕ್ಕೆ ಚಕ್ಕರ್ ಗುಡಿ ಅಂತ ಬಂದಿದೆ. ಚಕ್ಕರ್ ಅಂದ್ರೆ ಮೇಲೇನೆ ಶಿಖರ್ ಇದಲ್ಲ, ದ ವೀಲ್ ಟೈಪ್ ಅದು ಟೆಂಪಲ್ಸ್ ಮೇಲೆ. ಬಟ್ ಇದೆಲ್ಲ ಹೊಸದು ಕೆಲವೊಂದು. ಬಟ್ ಒಳಗಡೆ ಚಿಕ್ಕದೊಂದು ಶಿವಲಿಂಗ ಇದೆ, ಶಿವನ ಪ್ರತಿಮೆ, ಗರ್ಭಗುಡಿ ಒಳಗಡೆ ವಿಗ್ರಹ ಇದೆ. ಬಟ್ ಯಾವುದೇ ರೀತಿಯಲ್ಲಿ ಒಳಗಡೆ ಪೂಜೆ ಏನಿಲ್ಲ. ಪೂಜೆ ಮಾಡಿದ್ರೆ ಹೋಯ್ತು, ಎಲ್ಲ ದೇವಸ್ಥಾನ ಕುಂಕುಮ, ಎಣ್ಣೆ, ದೀಪ ಅದೆಲ್ಲಾನು ಹಚ್ಚಿ. ಚಿಕ್ಕದಾದಂಥ ಒಂದು ಶಿವನ ಪ್ರತಿಮೆ, ಶಿವಲಿಂಗ ಇದೆ, ಬಾಗಿಲ ಚೌಕಟ್ಟು, ಕಂಬಗಳಾಗಿರ್ಬೋದು. ಇದನ್ನ ದೇವಾಲಯವನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಗೌರ್ಮೆಂಟ್ದವರು. ಅಂದರೆ ಎಲ್ಲ ಶಿಥಿಲೀಕರಣಗೊಂಡು ಎಲ್ಲ ಹಾಳಾಗ್ತಿತ್ತು, ಈ ಥರ ಪಾಚಿಗಟ್ಟಿ ಹೋಗ್ತಿತ್ತು. ಬೇಡ ಅಂತ ತಿಳ್ಕೊಂಡು ಕರೆಕ್ಟಾಗಿ ಒಂದು ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಇದೆಲ್ಲ ರೀಬಿಲ್ಟ್ ಆಗಿದೆ. ಕೆಲವೊಂದು ಹೊಸ ಕಲ್ಲಿದೆ, ಕೆಲವೊಂದು ಹಳೆ ಕಲ್ಲು ಕೂಡ ಬಳಕೆ ಮಾಡಿದ್ರೆ. ಅಂದರೆ ಯಾವ ಕಲ್ಲನ್ನು ಬಳಕೆ ಆಗುತ್ತೆ ಅದನ್ನೆಲ್ಲ ವಾಪಸ್. ಅಂದರೆ ಮುಂಚೆ ಕಲ್ಲುಗಳಿಗೆಲ್ಲ ಕೆತ್ತನೆಗಳೆಲ್ಲ ಇತ್ತು? ಇಲ್ಲ ಇಲ್ಲ, ಮುಂಚೆನೂ ಪ್ಲೇನೇ ಇತ್ತಾ? ಹಾಗೆ ಮಾಡ್ಲಿಕ್ಕೆ ಚೇಂಜ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಹೇಗಿತ್ತು ಆಸ್ ಇಟ್ ಇಸ್ ಅದೇ ತರ. ಯಾಕಂದ್ರೆ ಇದ್ರ ಬಗ್ಗೆ ಎಷ್ಟೋ PG ಮಾಡಿದ್ದಾರೆ, ಎಷ್ಟೋ ಇತಿಹಾಸಕಾರರು ಇದ್ರ ಬಗ್ಗೆ ಇತಿಹಾಸಕಾರ ಪ್ರಕಾರ ಒಂದು ಶಾಸ್ತ್ರಗಳ ಅಧ್ಯಯನ ನಡೆದಿದೆ. ಬಟ್ ಏನಾದರೂ ಇವಾಗೆಲ್ಲ ಶಿಲ್ಪಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಇದ್ರ ಮೇಲೆ ಏನೋ ಕೀರ್ತಿಮುಖ ತೋರಣಗಳನ್ನು ಡಿಸೈನ್ಸ್ ಎಲ್ಲ ಮಾಡ್ಬೋದು, ಬಟ್ ಮಾಡಕ್ಕೆ ಬರಲ್ಲ. ಮುಂಚೆ ಹೇಗಿರ್ತಾ ಇತ್ತು ಅದೇ ತರ ಈ ಕಂಬಗಳನ್ನ ಮಾಡಿದ್ದಾರೆ, ಪ್ರತಿಷ್ಠಾಪನೆ. ಯಾವುದು ಚೇಂಜ್ ಇಲ್ಲ, ಇದು ಜೀರ್ಣೋದ್ಧಾರ ಮಾಡಿದ್ರು ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ. ಮತ್ತೆ ಈ ದೇವಸ್ಥಾನಗಳಿಗೆ ಬಂದ್ರೆ ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿಗೆ ಬಂದ್ರೆ ಎಷ್ಟು ಕೂಲ್ ಆಗುತ್ತೆ. ನೀರನ್ನು ಇದನ್ನು ಸಂಗ್ರಹ ಮಾಡುತ್ತೆ. ಅದು ಚಳಿಗಾಲದಲ್ಲಿ ತಂಪಾಗಿರುತ್ತೆ, ಬೇಸಿಗೆ ಬಂದ್ರೆ ತುಂಬಾ ಒಂಥರ AC ಇದ್ದಂಗೆ ಆ ಥರ ಇರುತ್ತೆ, ಕೋಲ್ಡ್, ತುಂಬ ಕೋಲ್ಡ್ ಆಗಿರುತ್ತೆ. ಅದಕ್ಕೆ ಅವಾಗವಾಗ ನಮ್ಮ ಪೂರ್ವಜರೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅನ್ಸುತ್ತೆ, ಒಂದು ಅರ್ಧ ಗಂಟೆ ಕುತ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಮುಂದಗಡೆ ಸೋಫಾ, ಕಕ್ಷಾಸನ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಳ್ಳಿಕ್ಕೆ. ಅದು ಮ್ಯೂಸಿಯಂ ಅಲ್ಲ, ಅದು ಮ್ಯೂಸಿಯಂ ಅಂತ ಹೇಳಿದ್ರೆ ಇಲ್ಲೆಲ್ಲ ಸುತ್ತಮುತ್ತ ಸಿಕ್ಕಂಥ ಕೆಲವೊಂದು ಕಲ್ಲುಗಳನ್ನು, ವಿಗ್ರಹಗಳನ್ನ ಇಟ್ಟಿದ್ದಾರೆ. ಕೆಲವೊಂದು ಗಣಪತಿ, ಗಣೇಶ, ಸಪ್ತಮಾತ್ರಿಕರು, ಋಷಿಮುನಿಗಳಾಗಿರ್ಬೋದು, ಪರಶುರಾಮ ಆಗಿರ್ಬೋದು. ಅಂದರೆ 1853-56ರಲ್ಲಿ ಇಲ್ಲೆಲ್ಲ ಮನೆಗಳು ಹೇಗಿದ್ದು ಆ ಫೋಟೋಗ್ರಫಿ ಆಗಿರ್ಬೋದು. ಇವಾಗ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಗಾರ್ಡನ್ನು, ಈ ಫೋಟೋಗ್ರಫಿ ಆಗಿರ್ಬೋದು, ಅಂಥ ಒಂದು ಕೆತ್ತನೆಗಳನ್ನು, ಕೆಲಸಗಳನ್ನ ಅಲ್ಲಿ ಹಾಕಿದ್ದಾರೆ. ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೀವು ಹೇಳಿದ್ರಿ ಫುಲ್ ಎಲ್ಲ ಮಡ್ಡೆಲ್ಲ ತುಂಬ್ಕೊಬಿಟ್ಟಿದೆ ಆಫ್ ಅಂತ ಹೇಳಿ. 1988-92ರಲ್ಲಿ ಇದು ಎಲ್ಲ ಕಾಂಪೌಂಡ್ ಇರಲಿಲ್ಲ, ಚಿಕ್ಕದ ಕಾಂಪೌಂಡ್ ಇತ್ತು, ತುಂಬ ಸಣ್ಣದ ಕಾಂಪೌಂಡ್ ಇತ್ತು. ಅವಾಗನೇ ಒಂದು ಕೆಲಸ ಉತ್ಖನನೆಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ರು ಕೆಲಸ. ಇಲ್ಲೆಲ್ಲ ಮುಚ್ಚೋಗ್ಬಿಟ್ಟಿತ್ತ, ಯಾರು ಇರ್ಲಿಲ್ವಾ? ಯಾಕಂದ್ರೆ ಚಾಲುಕ್ಯರ ಆಡಳಿತ ಮುಗಿದು ಹೋದ ನಂತರ ಮತ್ತೆ ಇಲ್ಲಿ ಯಾರೂ ಬರಲಿಲ್ಲಲ್ಲ, ಇಲ್ಲಿ ಯಾರೂ ಬರಲಿಲ್ಲ. ಆಗ ನಿಧಾನವಾಗಿ ಕಲ್ಲು, ಮಣ್ಣು, ಜಾಲಿ ಮರಗಳ ಇದೆಲ್ಲ ಒಂಥರ ಪಾಳು ಬಿದ್ದಿತ್ತಿದೆಲ್ಲ. ಪಾಳು ಬಿದ್ದಿದ್ದನ್ನು ಹಾಳಾಗೋದನ್ನು ಇಲಾಖೆಯವರು ತಡೆಗಟ್ಟಿ ಅದನ್ನೆಲ್ಲ ಸ್ವಚ್ಛತವಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇಲ್ಲೇನೋ ಗ್ರಿಪ್ಪಿಗೆ ಏನೋ ಕೊಟ್ಟಿದ್ರು ಅನ್ಸುತ್ತೆ, ಕಲ್ಲಿನ ಕಂಬ, ಲಾಕ್ ಸಿಸ್ಟಮ್ ಮಾಡಲಿಕ್ಕೆ ಕಲ್ಲಲ್ಲೇ. ಅವಾಗ ಗ್ರಿಪ್ಪಿಗೆಲ್ಲ ಮತ್ತೆ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಲಾಕ್ ಸಿಸ್ಟಮ್ಗೆ ಹಿಂಗೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿ. ಕಲ್ಲನ್ನು ಲಿಫ್ಟ್ ಮಾಡಲಿಕ್ಕೆ ಅಲ್ಲಿ ಕೂಡ ಇದೆ, ಸೋಪ್ ಮೇಲೆ ಕೆಲವೊಂದು ಹೋಲ್ ಎಲ್ಲ ಮಾಡಿದ್ದಾರೆ. ಈ ಕಡೆ ಈ ಸ್ಥಳದಲ್ಲಿ ಹೈವಳೆಯಲ್ಲಿ ಯಾವುದೇ ಯುದ್ಧ ಆಗಲ್ಲ, ಹೈವಳೆಯಲ್ಲಿ ಪರ್ಟಿಕ್ಯುಲರ್ ಯುದ್ಧ ಇಲ್ಲಿ ಆಗಿರ್ಬೋದು, ಯಾವ ಸ್ಥಳದಲ್ಲಿ ಆಗಿದೆ ಅನ್ನೋದು ಪ್ರೂಫ್ ಇಲ್ಲ. ಅಂದರೆ ಕೆಲವೊಂದು ಅವರು ಚಾಲುಕ್ಯರ ಸಮಾಧಿಗಳಾಗಿರ್ಬೋದು, ಚಾಲುಕ್ಯರ ಆ ಯುದ್ಧದ ಗುರುತುಗಳಾಗಿರ್ಬೋದು,
ಈಗ ನೀವು ಉತ್ತರ ಭಾರತಕ್ಕೆ ಹೋದಾಗ ಈ ಹರಿಯಾಣ ಮತ್ತು ಆ ಭಾಗದಲ್ಲಿ ಕೆಲವೇ ಮತ್ತು ಮಹಾಭಾರತ ಕುರುಗಳು ಸಿಗುತ್ತೆ ಅಂತ ಹೇಳ್ತೀವಿ. ಬಟ್ ಆ ಥರ ಪರ್ಟಿಕ್ಯುಲರ್ ಆಗಿ ಈ ಚಾಲುಕ್ಯರು, ಪಲ್ಲವರು ಅಲ್ವಾ, ಕದಂಬರು, ಚಾಲುಕ್ಯರು ರಾಷ್ಟ್ರ ಇಲ್ಲೇ ಯುದ್ಧ ಮಾಡಿದ್ರೆ ಅಂತ ಯಾವುದು ಪ್ರೂಫ್ ಇಲ್ಲ. ಮೆಸೇಜ್ ಹೋಗಿದೆ ಎಲ್ಲ ಸಮಾಧಿಗಳದ್ದು ಯಾವುದು ಸಿಗಲ್ಲ. ಇದು ಶಾಸನ ಸರ್? ಹಾಂ, ಎಲ್ಲ ಶಾಸನ ಇದೆಲ್ಲ. ಎಲ್ಲ ಮರಳುಕಲ್ಲಲ್ವಾ, ಅದೇನಾಗುತ್ತೆ ಗಾಳಿ ಮಳೆಗೆ ಅದು ಸವಿತಾ ಹೋಗುತ್ತಲ್ಲ. ಅಂದ್ರೆ ಡಿಸೈನ್ ಇರೋದೇ ಹಿಂಗ ಸ್ವಲ್ಪ ಹಿಂದೆ ಮುಂದೆ ಈ ತರ ಮಾಡಿ. ಹೆಂಗಿತ್ತು ಫಸ್ಟು ಇದನ್ನ ಕಲ್ಲುಗಳನ್ನು ತೆಗಿಯೋಕ್ಕಿಂತ ಮುಂಚೆ ಇದು ಫೋಟೋಗ್ರಾಫ್ ತೊಗೊತಾರೆ. ಈ ಫೋಟೋಗ್ರಾಫ್ ತೊಗೊಂಡು ಅದ್ರ ಪ್ರಕಾರನೇ ಪ್ಲಾನಿಂಗ್ ಮಾಡ್ಕೊಂಡು ಕಟ್ಟೋದು. ನಿಮಗೆ ಮತ್ತೆ ಇದನ್ನು ಕಟ್ಟಬೇಕಾದ್ರೆ ಇದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಕಾರ ಚಾಲ್ ಅಂತ ಕಟ್ತೀವಿ. ಅಂದರೆ ಹಿಂಗೆ ಬಿಡಬೇಕು ಅದನ್ನು. ನೀವು ಮುಂದೆ ಮತ್ತೆ ಬೀಡಿಂಗ್ ಮುಂದುವರ್ಷ ಮಾಡಿದ್ರೆ ಇಲ್ಲೊಂದು ಒಳಗೆ ಕಲ್ಲು ಹಾಕ್ಬೋದು, ಮುಂದೆ ಕಂಟಿನ್ಯೂಟಿ ಯಾರಾದರೂ ಕಟ್ಟಬಹುದು, ಮತ್ತೆ ಇಲ್ಲೊಂದು ಕಲ್ಲು ಹಾಕ್ಬೋದು. ಹಂಗೆ ಯಾಕೆ ಇದಿಲ್ಲ ಅಂದ್ರೆ ಇಷ್ಟು ನೀವು ಕಟ್ ಮಾಡಿದ್ರೆ ಇದಕ್ಕೆ ಹೆಂಗೆ ಹಚ್ಚಾರ ನೀವು ಜಾಯಿಂಟ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಇದು ಮಾಡ್ಲಿಕ್ಕೆ ಈ ಥರ ಒಂದು ಬಿಡಬೇಕು. ಫಸ್ಟ್ ಮನೆ ಮುಂದೆ ಕಟ್ಟೋದು, ನಮ್ಮ ಮನೆ ಬೇಡ ಮುಂದೆ ಕಟ್ಟೋದು ಬೇಡ, ಎಂಡ್ ಆಗುತ್ತೆ ಅಂದರೆ ಫೈನಲ್ ಆಗಿ ಇದನ್ನು ಮುಗಿಸ್ಬಿಡ್ಬೇಕಿದೆ ಕಟ್. ನಾವು ಮುಂದೆ ಕಟ್ಟಿಸ್ತೀವಿ ಅಂತ ಅನ್ನೋ ಪ್ಲಾನಿಂಗ್ ಇದ್ದರೆ ಅಟ್ಲೀಸ್ಟು 1 ಫೀಟು ಅರ್ಧ ಫೀಟು ಮನೆ ಗೋಡೆ 2 ಕಡೆ ಗೋಡೆಗಳಲ್ಲಿ ಈ ಥರ ಬಿಡಬೇಕಾಗುತ್ತೆ. ಅಂದರೆ ಅವರಿಗೆ ನಮ್ಮ ರಾಜ್ಯರಿಗೆ ಫ್ಯೂಚರಲ್ಲಿ ಮುಂಬರುವಂತಹ ರಾಜರು ಯಾರು ಬೇಕಾದರೂ ಅದನ್ನು ಡೆವಲಪ್ಮೆಂಟ್ ಆಗಬಹುದು, ಮಾಡ್ಕೊಂಡು ಹೋಗ್ಬೋದು ಅಂತ. ಇದನ್ನು ಸಭಾಮಂಟಪ, ಮತ್ತೊಂದು ಮುಖಮಂಟಪ ಮಾಡ್ಬೋದು. ಸಭಾಮಂಟಪ ಇವಾಗೆಲ್ಲ ನೀವು ಹೊಸ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಐರನ್ ರಾಡ್ ಪಿಲ್ಲರ್ ಬಿಡ್ತಾರೆ, ಬೀಮ್ಸ್ ಪಿಲ್ಲರ್ ಬಿಡ್ತಾರೆ. ಅಂದರೆ ಸೈಡಲ್ಲಿ ಮನೆ ಇದ್ದರೆ ಅವರು ಖರ್ಚು ಕೊಡ್ತಾರೆ ಇಲ್ಲ ಅಂತಲ್ಲ, ಸೈಡಲ್ಲಿ ಕೂಡ ಅವರು ಇದನ್ನು ಜಾಯಿಂಟಿಗೋಸ್ಕರ ಒಂದು 1/2 ಫೀಟು 1 ಫೀಟನ್ನು ಬೀಮ್ಸ್ ಎಲ್ಲ ಸೈಡ್ ಬಿಟ್ಟಿರ್ತಾರೆ. ಅವು ನಾಳೆ ಕಟ್ಟಿಸ್ಬೇಕಾದ್ರೆ ಅದನ್ನು ಜಾಯಿಂಟ್ ಕೊಟ್ಕೊಂಡು ಏಡಿಂಗ್ ಮಾಡಿ ಆ ಬಿಲ್ಡಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಆ ರೀತಿ ಇದು ಕಂಟಿನ್ಯೂ ಆಗಲಿಕ್ಕೆ ಈ ಥರ ಕಂಬಗಳನ್ನು ಬಿಟ್ಟಿದ್ದಾರೆ ಅಷ್ಟೇ ಮಾತ್ರ. ಎಸ್, ಏನು ಕಲ್ಯಾಣಿ ಏನು ಸಖತ್ತ ಕಾಣಿಸ್ತಾ ಇದೆ ಸರ್, ತುಂಬ ಅದ್ಭುತ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾದಂಥ ಒಂದು ಕಲ್ಯಾಣಿ ಇದು. ಯಾವಾಗಲೂ ನೀರಿರುತ್ತೆ, ಯೂಶಲಿ ಯಾವಾಗಲೂ ನೀರಿರುತ್ತೆ. ಬೇಸಿಗೆ ಆದರೂ ಬತ್ತೋಗಲ್ಲ. ಓಕೆ, ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಂ, ಇದು ಮಳೆಗಾಲ ತುಂಬ ಜಾಸ್ತಿ ಬರುತ್ತೆ. ಬಟ್ ಇದೇ ನೀರನ್ನು ಇಲ್ಲೆಲ್ಲ ಗಾರ್ಡನ್ಗೆಲ್ಲ ಯೂಸ್ ಮಾಡಿ. ಇಲ್ಲೇನು ಪ್ರವಾಹ ಆ ಥರ ಏನಾಗಲ್ವಾ ಸರ್? ಯಾಕೆಂದರೆ ಪಕ್ಕದಲ್ಲೇ ಮಲಪ್ರಭಾ 2019ರಲ್ಲಿ ಆಗಿತ್ತು. ಇಲ್ಲೆಲ್ಲ ಮುಚ್ಕೋಬಿಟ್ಟಿತ್ತು ಅವಾಗ. ಅಲ್ಲೇನು ಗ್ರಾಮ ಪಂಚಾಯತಿಯವರು ಒಂದು ಒಳಚರಂಡಿ ವ್ಯವಸ್ಥೆ ಎಲ್ಲ ಮಾಡಿ ಊರ ನೀರು ಹೋಗಲಿಕ್ಕೆ ಆ ನದಿ ನೀರು ಅದ್ರ ಮುಖಾಂತರ ನೀರು ಬ್ಯಾಕ್ ಸೈಡ್ ಬಂದ್ಬಿಡ್ತು. ರೇಸ್ ಆಯ್ತು ನೀರೆಲ್ಲ ಇಲ್ಲಿ ಬಂದು ಆ ಲಾಡ್ಕಂಡ್ ಟೆಂಪಲ್ ಸುತ್ತಮುತ್ತನು ನೀರು ಎಲ್ಲ ನಿಂತು ಬಿಡುತ್ತಲ್ಲ ನೀರು. ಅವಾಗ ಮತ್ತೆ ಊರಿನ ಪರಿಸ್ಥಿತಿ ಸರ್? ಇಲ್ಲ, ಊರಲ್ಲಿ ನೀರು ಹೋಗಲ್ಲ, ಯಾಕೆ ತುಂಬ ಹೈಟಲ್ಲಿ ಊರಿದೆ ಅದು. ಇಲ್ಲಿ ಮಾತ್ರ ಅಂದರೆ ಕೆಲವೊಂದು ಈ ಅಲ್ಲಿ ಇದೆ ಅಲ್ಲ, ಅದಕ್ಕೆ ನಾವು 3ನೇ ವಾರ್ಡ್ ಅಂತ ಕರಿತೀವಿ. ಅಲ್ಲಿ ಏನಾಯ್ತು ಅಂದರೆ ನೀರು ಅದೆಲ್ಲ ಸ್ವಲ್ಪ ಮನೆಗಳೆಲ್ಲ ಮುಳುಗಿ ಹೋಗಿತ್ತು. ಮತ್ತು ಅದಕ್ಕೆಲ್ಲ ಈ ರಾಜ್ಯ ಸರ್ಕಾರದವರು ಮನೆ ಯಾವ ಮುಳುಗಿತ್ತು ಅದಕ್ಕೆ 10,000 15,000 ಹಿಂಗೆ ದುಡ್ಡು ಕೊಟ್ಟು ಇದು ಮಾಡಿದ್ರು ಅಷ್ಟೇ. ಅಂದರೆ ಪಟ್ಟದಕಲ್ಲು ಥರ ಸಂಪೂರ್ಣವಾಗಿ ಹಳ್ಳಿ ನೀರಲ್ಲೇ ಮುಳುಗುವುದಿಲ್ಲ ಇದು. ಓಕೆ, ಅವು ಪಟ್ಟದಕಲ್ಲು ಫುಲ್ ಮುಳುಗೋಗ್ಬಿಟ್ಟಿತ್ತು. ಅದು ಮುಳುಗಿತ್ತು. ಇದು ಸ್ವಲ್ಪ ಅಷ್ಟೇ ಇದು ಉಳ್ಕೊಂಡಿತ್ತು ಅಷ್ಟೇ. ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಸರ್ ಬಾಗಲಕೋಟೆಯಿಂದ ಇಲ್ಲಿಗೆ? ಎಷ್ಟು ಕಿಲೋಮೀಟರ್? ಇಲ್ಲಿಂದ ಒಂದು ಸುಮಾರು ಒಂದು 35 ಕಿಲೋಮೀಟರ್ ಆಗುತ್ತೆ. ಪಟ್ಟದಕಲ್ಲು? ಪಟ್ಟದಕಲ್ಲಿಂದ ಬಾಗಲಕೋಟೆ ಕೂಡ ಸೇಮ್ 30 ಕಿಲೋಮೀಟರ್. ಅದು ಕೂಡ ಅಷ್ಟೇ ಸೇಮ್. ಎಲ್ಲ ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿಂದ ಬಾಗಲಕೋಟೆ ಜಿಲ್ಲೆ 35 ಕಿಲೋಮೀಟರ್ ಆಗುತ್ತೆ, ದೂರ ಆಗುತ್ತೆ. ಇಲ್ಲಿಂದ ಯಾರಾದರೂ ಪ್ರವಾಸಿಗರು ಹೋಗ್ಬೇಕಂದ್ರೆ ಏರ್ಪೋರ್ಟು ಇಲ್ಲಿಂದ 130 ಕಿಲೋಮೀಟ್ರ್ ಹುಬ್ಳಿ ಏರ್ಪೋರ್ಟ್ ಇದೆ. ಇಲ್ಲಿಂದ 150-60 ಕಿಲೋಮೀಟ್ರ್ ಬೆಳಗಾವಿ ಏರ್ಪೋರ್ಟ್ ಇದೆ. ಇಲ್ಲಿಂದ ನಾವು ಹೊಸಪೇಟೆ, ಹಂಪಿ ಎಲ್ಲ ಮುಗಿಸ್ಕೊಂಡು ಜಿಂದಾಲ್ ಏರ್ಪೋರ್ಟ್ ಇದೆ ಅಲ್ಲಿ. ಬಟ್ ಏನಾದರೂ ರೈಲ್ವೆಗೆ ಟ್ರೈನಿಗೆ ಹೋಗ್ಬೇಕಾದ್ರೆ ಬಟ್ ಇದು ಇದೆ, ಯಾವುದು ಬಾದಾಮಿ ರೈಲ್ವೆ ಸ್ಟೇಷನ್ ಇದೆ 35 ಕಿಲೋಮೀಟ್ರ್ ಇಲ್ಲಿಂದ. ಮತ್ತು ಅದು ಬಿಟ್ಟರೆ ಇದು ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಕೂಡ ಇದೆ. ಆ ಥರ ಹತ್ರ ಇದೆ ಪ್ರವಾಸಿಗರು ಬರಲಿಕ್ಕೆ ಹೋಗಲಿಕ್ಕೆ ಇದು. ಬಟ್ ಈ ಶಾಸನದಲ್ಲಿ ಹೇಳುತ್ತೆ ಜಸ್ಟ್ ಇದು ಒಂದು ಆರ್ಯಪುರ ಆಗಿತ್ತು, ಐಹೊಳೆ ಆರ್ಯಪುರ, ಹಳೆಗನ್ನಡ ಶಾಸನ. ಅಂದರೆ ಆವಾಗೆಲ್ಲ ಇತಿಹಾಸಕ್ಕೆ ತಾಯಿಯಾರಂದ್ರೆ ಶಾಸನಗಳು. ಈ ಥರ ಅವರು ಬರೆಸ್ತಾಯಿದ್ರು. ಈ ಊರಿನ ಹೆಸರು ಏನಾಗಿತ್ತು, ಯಾವ ಥರ ಇತ್ತು, ಇಲ್ಲಿ ಯಾವ ಥರ ಇಲ್ಲಿ ವಾಣಿಜ್ಯ ವ್ಯವಹಾರ ಹೇಗೆ ನಡೀತಾ ಇತ್ತು ಅದನ್ನು ನಾನು ತೋರಿಸ್ಕೊಟ್ರು. ಮತ್ತು ಇಲ್ಲಿ ನೋಡಿ ಒಳಗಡೆ ನೋಡಿದಾಗ ಈ ಕಿಟಕಿಗೆ ಅಷ್ಟೊಂದು ಡೆಕೋರೇಷನ್ ಇರಲಿಲ್ಲ. ಒಳಗಡೆ ಕಿಟಕಿ. ಇಲ್ಲಿ ಹೊರಗಡೆ ನೋಡಿದಾಗ ತುಂಬ ಅದ್ಭುತವಾಗಿದೆ. ಒಂಥರ ಒಂದಕ್ಕೊಂದು ವ್ಯತ್ಯಾಸ ತುಂಬ ಡಿಫ್ರೆಂಟ್ ಆಗಿದೆ. ಲೋಟಸ್ ಇದೆ, ಚಿಕ್ಕದ ಲೋಟಸ್ಗಳಾಗಿರ್ಬೋದು, ಮೊಗ್ಗೆಗಳನ್ನಾಗಿರ್ಬೋದು. ಒಂಥರ ಇದು ಒಂಥರ ಸೂರ್ಯಕಾಂತಿ ಥರ ಸೆಂಟ್ರದ ಪಾಯಿಂಟ್ ನೋಡಿ ಹೇಗಿದೆ. ಅಂದರೆ ಪ್ರತಿಯೊಂದೊಂದು ಕಿಟಕಿಗಳನ್ನು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ಕಡೆ. ಮತ್ತು ಇವೆಲ್ಲ ಮತ್ಸ್ಯ ಅಂದರೆ ಮೀನದ ಚಕ್ರ ಥರ ಈ ಕಡೆ. ಅಲ್ಲಿನ ಸೂರ್ಯಕಾಂತಿ ಕಮಲದ ನೋಡಿದರೆ ಇಲ್ಲಿ ಮೀನು ಈ ಕಡೆ ಮೀನುಗಳಿದೆ. ಮೇಲೆ ಎಲ್ಲೆಲ್ಲ ಕಲ್ಲಿನ ಕಟ್ಟಿಗೆ ಥರ ಮೇಲೆ ದಿಂಬು.
ಅಂದ್ರೆ ಕಿಟಕಿ ತರನೂ ಆಗ್ಬೇಕು ಮತ್ತೆ ಅಲಂಕೃತನೇ ಆಗಿರಬೇಕು. ಹೌದು, ಇವಾಗೆಲ್ಲ ಮನೆಗಳೇನೋ ಗ್ಲಾಸ್ ಒಳಗಡೆ ವಿಂಡೋಸ್ ಎಲ್ಲ ಮಾಡಿಸ್ತಲ್ಲ, ಆ ಥರ ಈ ರೀತಿ ಒಂದು 3D ಡಿಜಿಟಲ್ ಆಫ್ ವಿಂಡೋ ಅಂತ ಹೇಳ್ತೀವಿ. ಎಷ್ಟೊಂದು ಅದ್ಭುತವಾದಂಥ ಕಿಟಕಿಗಳನ್ನು ಇಲ್ಲಿ ಮಾಡಿದ್ದಾರೆ. ಇದು ಮುಂಚೆ ಈಗಿನ 50 ರೂಪಾಯಿದಲ್ಲೇನಿದೆ ನಮ್ಮ ವಿಜಯನಗರದ ವಿಜಯ್ ವಿಠಲ್ ಟೆಂಪಲದ ಒಂದು ರಥ, ವಿಜಯ್ ಟೆಂಪಲ್ ರಥ ಇದೆಲ್ಲ ಕಲ್ಲಿನ ರಥ, ಆ ರಥವನ್ನು 50 ರೂಪಾಯಿ ನೋಟಲ್ಲಿ ಕೊಟ್ಟಿದ್ದಾರೆ ಇವಾಗ ಪ್ರೆಸೆಂಟಾಗಿ. ಆ ಮುಂಚೆ ಇದಕ್ಕೆ ಅಂದರೆ ಈ 50 ರೂಪಾಯಿಗಿಂತ ಮುಂಚಿನ ಹಳೆ ನೋಟಲ್ಲಿ 50 ರೂಪಾಯಿದಲ್ಲಿ ಇದೇ ಥರ ಒಂದು ಪಾರ್ಲಿಮೆಂಟ್ ಅದರಲ್ಲಿತ್ತು, ಹಳೆ ನೋಟಲ್ಲಿ. ಬಟ್ ಇವಾಗೆಲ್ಲ ಕೆಲವೊಂದು ಸಾಂಚಿ ಸ್ತೂಪ ಇದೆ, ಆ ಥರ ಕೆಲವೊಂದು ಹಂಪಿ ಆದ ದೇವಸ್ಥಾನ ಆಗಿರ್ಬೋದು, ಕೆಲವೊಂದು ಸ್ಮಾರಕಗಳನ್ನು ಜನರಿಗೆ ಗೊತ್ತಾಗಲಿಕ್ಕೆ ಅದನ್ನು ಇಟ್ಟಿರ್ತಾರೆ ಕೇಂದ್ರ ಸರ್ಕಾರದವರು, ಅದನ್ನು ಐಡೆಂಟಿ ರಿಸರ್ವ್ ಬ್ಯಾಂಕ್ ಇದರ ಮುಖಾಂತರ. ಇದು ಮುಂಚೆ ಹಳೆಯ 50 ರೂಪಾಯಿ ನೋಟಲ್ಲಿ ಈ ಥರ ಒಂದು ಪಿಕ್ಚರ್ ನೋಡ್ತೀವಿ. ಪಾರ್ಲಿಮೆಂಟ್ ಇಸ್ ಇಂಡಿಯನ್ ಪಾರ್ಲಿಮೆಂಟ್ ಸೇಫನ್ನು ನೋಡ್ತೀವಿ. ಬಟ್ ಈ ಥರ ಟೆಂಪಲ್ ಕೂಡ ನಮ್ಮ ಶೃಂಗೇರಿ ಶಾರದೆ ಟೆಂಪಲ್ ಇದೆಲ್ಲ, ಮಧ್ಯಪ್ರದೇಶದಲ್ಲಿ ಯೋಗಿನಿ ಟೆಂಪಲ್ ಅಂತ ಬರುತ್ತೆ, ಅದು ಕೂಡ ಇದೇ ಥರ ಟೆಂಪಲ್ ಬರುತ್ತೆ ಅಲ್ಲಿ ಹತ್ರ. ಬಟ್ ತುಂಬ ಡಿಫ್ರೆಂಟ್ ಆದಂಥ ದೇವಸ್ಥಾನ ಮಾತ್ರ ಈ ಕಡೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.